ಇವತ್ತು ನಾವು ಏನು ಅಂತಂದರೆ ನಮ್ಮ ಹಿರಿಯ ರಾಜಕಾರಣಿಗಳಾಗಿರ್ತಾರಲ್ಲ ಅವರು ಅದನ್ನು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಈಗ ನಮ್ಮಲ್ಲಿ ಕಾರ್ಯಕರ್ತರಿಂದ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಯಡಿಯೂರಪ್ಪ ಸಾಹೇಬರನ್ನ ಅಪ್ಪಾಜಿ ಅಂತ ಕರೀತಾರೆ. ಅಂದರೆ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಕರೀತಾರೆ. ಈಗ ನಿಮಗೆಲ್ಲ ನೋಡಿ, ಈಗ ಮಹಾರಾಷ್ಟ್ರದಲ್ಲಿ ಹೋದರೆ ಏಕನಾಥ್ ಶಿಂದೆ ಅವರಿಗೆ ಸಾಹೇಬ್ ಅಂತಾರೆ. ಅಂದರೆ ನಿಮಗೆ ಯಾರನ್ನೊಬ್ರನ್ನ ತಂದೆ ಸ್ಥಾನದಲ್ಲೋ ಅಥವಾ ಅವ್ರದ್ದು ಒಂದು ಪ್ರೊಟೆಕ್ಟರ್ ಆ ಥರ ಒಂದು ಸ್ಥಾನದಲ್ಲಿ ಯಾಕೆ ಇಟ್ಕೊಂಡಿರ್ತಾರೆ ಅಂತಂದರೆ, ಒಬ್ಬ ಕಾರ್ಯಕರ್ತರನ್ನು ಕೂಡ ಅವ್ರ ಕಾರ್ಯಕರ್ತ ನಮ್ಮ ಸಾಹೇಬ್ರನ್ನ ಯಡಿಯೂರಪ್ಪ ಸಾಹೇಬ್ರನ್ನ ಅಪ್ಪಾಜಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಅವರು ತಂದೆ ಥರ ಆಶೀರ್ವಾದನೂ ಮಾಡ್ತಾರೆ, ಅಭಯವನ್ನೂ ಕೊಡ್ತಾರೆ ಅನ್ನೋ ಆಶಾ ಭಾವನೆಯಿಂದ ನಮಗೂ ರಾಜಕೀಯವಾಗಿ ನಮ್ಮನ್ನು ಕೈ ಹಿಡಿದು ಬೆಳೆಸ್ತಾರೆ. ಅವರನ್ನು ಬೇರೆಯವರು ಹೇಗೆ ಕೈ ಹಿಡಿದು ಬೆಳೆಸಿದ್ರು ಅದೇ ಥರ ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಅವ್ರೇನು ಮಾಡ್ತಾರೆ, ಯಾರಿಗಾರು ಸಾಹೇಬ್ರೆ ಆಗಿರ್ತಾರೆ, ಕೆಲವ್ರನ್ನ ಸಾಹೇಬ್ರು ಮಾಡ್ಕೊಳ್ತಾರೆ, ಕೆಲವೊಬ್ಬರನ್ನ ಅಪ್ಪಾಜಿ ಅಂತಾರೆ. ಇವಾಗ ನಮ್ಮಲ್ಲಿ ಹಿರಿಯರು ಯಾರಿದ್ದಾರೆ ಅವರು ಈ ಒಂದು ಸಂದರ್ಭದಲ್ಲಿ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು. ಅವರು ತಂದೆ ಸ್ಥಾನದಲ್ಲಿ, ಮನೆಯ ಯಜಮಾನನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಸಮಾನ ಅವಕಾಶಗಳು, ಸಮಾನ ಸ್ಥಾನಮಾನಗಳು ಅಥವಾ ಸಮಾಧಾನದ ಮಾತುಗಳು ಇವು ಮುಖಾಂತರ ಕರ್ಕೊಂಡು ಹೋಗ್ಬೇಕು.